ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12 ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮೊದಲಿಗೆ ಕಾವ್ಯ ಮತ್ತು ಸೂರಜ್ ಒಂದು ತಂಡ, ಗಿಲ್ಲಿ ಮತ್ತು ರಘು ಒಂದು ತಂಡ ಆಗಿದ್ದಾರೆ. ಈ ಜೋಡಿಗಳಿಗೆ ಕೊಟ್ಟಿರೋ ಟಾಸ್ಕ್ ಅಂದ್ರೆ ಬಿಗ್ ಬಾಸ್ ಹೇಳಿರೋ ವಸ್ತುನ ಬಕೆಟ್ ನಲ್ಲಿ ಹಾಕೊಂಡು ಅದನ್ನ ತಂದು ಹೊರಗಿರೋ ಬುಟ್ಟಿನಲ್ಲಿ ಹಾಕಬೇಕು. ಇಲ್ಲಿ ಬಿಗ್ ಬಾಸ್ ಕಿಚನ್ ವೈಪರ್ ನ ತರೋಕೆ ಹೇಳಿದ್ದಾರೆ, ಆದ್ರೆ ಅದು ಒಡೆದು 2 ಭಾಗ ಆಗಿದೆ. ಅದರ ಒಂದು ಭಾಗನ ಕಾವ್ಯ ಮತ್ತು ಸೂರಜ್ ತಂಡ ತಂದು ಹಾಕಿದ್ರೆ ಇನ್ನೊಂದು ಭಾಗ ಗಿಲ್ಲಿ ಮತ್ತು ರಘು ತಂಡ ತಂದು ಹಾಕಿದೆ. ಇಲ್ಲಿ ಕಿಚನ್ ವೈಪರ್ ನ ಮೇಲ್ಭಾಗ ತಂದಿರೋ ಕಾರಣ ಕಾವ್ಯ ತಂಡ ಗೆದ್ದಿದೆ ಅಂತ ಕ್ಯಾಪ್ಟನ್ ರಾಶಿಕಾ ಹೇಳಿದ್ರೆ, ಆ ವೈಪರ್ ಪೂರ್ತಿ ಇಲ್ಲದ ಕಾರಣ ಮತ್ತು ಗಿಲ್ಲಿ ಮತ್ತು ರಘು ತಂಡ ಕೆಳಗಿನ ಸ್ಟಿಕ್ ಭಾಗ ತಂದಿರೋ ಕಾರಣ ಆಟ ಟೈ ಆಗಿದೆ ಅಂತ ರಜತ್ ಅವರು ಹೇಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕಿಚನ್ ವೈಪರ್ ಇದೇ ರೀತಿ ಇರುತ್ತೆ ಅಂತ ಸೂರಜ್ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಈ ರೀತಿ ಇರುತ್ತೆ ಅಂತ ಗಿಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಇದು ಫೇರ್ ಅಲ್ಲ ಗಿಲ್ಲಿ ಅಂತ ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾ, ನಾನು ಇದರಲ್ಲಿ ವೈಪ್ ಮಾಡಿ ತೋರಿಸ್ತೀನಿ ಅಂದ್ರೆ ನಾನು ಕೂಡ ವೈಪ್ ಮಾಡಿ ತೋರಿಸ್ತೀನಿ ಅಂತ ಗಿಲ್ಲಿ ಅವರು ವೈಪ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ರಜತ್ ಅವರು ಸರಿ ಇದ್ದಾರೆ. ಕಿಚನ್ ವೈಪರ್ ಅಂದ್ರೆ ಪೂರ್ತಿ ಸೆಟ್ ಇರಬೇಕು, ಅದು ಒಡೆದು ಒಂದೊಂದು ಭಾಗ ಒಂದೊಂದು ತಂಡ ತಂದಿರೋ ಕಾರಣ ಯಾವ ಭಾಗ ಯಾರ ಹತ್ರ ಇದೆ ಅನ್ನೋದು ಗಣನೆಗೆ ಬರೋದಿಲ್ಲ. ಒರೆಸೋ ಭಾಗ ತಂಬಳಿ ಇದೆ ಅಂತ ಕಾವ್ಯ ಅವರು ಹೇಳ್ತಾ ಇರೋದು, ಅದಕ್ಕೆ ಕ್ಯಾಪ್ಟನ್ ರಾಶಿಕಾ ಕೂಡ ತಲೆ ಆಡಿಸ್ತಾ ಇರೋದು ತೀರಾ ಬಾಲಿಶವಾಗಿದೆ. ಕ್ಯಾಪ್ಟನ್ ರಾಶಿಕಾ ಅವರ ಉಸ್ತುವಾರಿ ನಿನ್ನೆ ಡ್ರಮ್ ಮತ್ತು ಗೂಟದ ಟಾಸ್ ನಲ್ಲಿ ಅತ್ಯಂತ ಕಳಪೆ ಮಟ್ಟಕ್ಕೆ ಹೋಗಿತ್ತು. ಅವರಿಗೆ ರೂಲ್ಸ್ ಗಳು ಸರಿಗೆ ಅರ್ಥನೇ ಆಗದೆ ಇದ್ರು ಅವರು ತಮಗೆ ಬೇಕಾದ ಸ್ಪರ್ಧಿನ ಗೆಲ್ಸಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತ ಸಾಬೀತಾಗಿತ್ತು. ಈಗ ಇಲ್ಲಿ ಕೂಡ ರಜತ್ ಅವರು ಉಸ್ತುವಾರಿ ಆಗಿಲ್ದೆ ಹೋಗಿದ್ರೆ ರಾಶಿಕಾ ಮತ್ತೆ ತಮ್ಮ ಕಳಪೆ ಉಸ್ತುವಾರಿಯಿಂದ ಮೋಸ ಮಾಡಿರ್ತಾ ಇದ್ರು ಅನ್ನೋದು ನಮ್ಮ ಅನಿಸಿಕೆ. ರಾಶಿಕಾ, ಕಾವ್ಯ ಮತ್ತು ಸೂರಜ್ ಅವರ ವಾದ ಹೇಗಿದೆ ಅಂತಂದ್ರೆ, ಕ್ರಿಕೆಟ್ ಬ್ಯಾಟ್ ನ ಹ್ಯಾಂಡಲ್ ಮುರಿದು ಹ್ಯಾಂಡಲ್ ಒಬ್ರು ಮತ್ತು ಹ್ಯಾಂಡಲ್ ಇಲ್ಲದ ಬ್ಯಾಟ್ ನ ಒಬ್ರು ತಂದ್ರೆ ಹ್ಯಾಂಡಲ್ ಇಲ್ಲದ ಬ್ಯಾಟ್ ತಂದ ತಂಡ ಗೆದ್ದ ಹಾಗೆ. ಯಾಕೆಂತಂದ್ರೆ ಅದರಲ್ಲಿ ಬಾಲ್ ನ ಹೊಡಿಬಹುದು ಅನ್ನೋ ವಾದದ ತರ ಇದೆ. ಹ್ಯಾಂಡಲ್ ಇಲ್ಲದ ಮೇಲೆ ಬ್ಯಾಟ್ ನ ಬ್ಯಾಟ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ರಜತ್ ಮತ್ತು ಗಿಲ್ಲಿ ಅವರ ವಾದ ಸರಿ ಇದೆ. ಇಲ್ಲಿ ಯಾವ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿದೆ ಅನ್ನೋ ಕುತೂಹಲ ಹೆಚ್ಚಾಗಿದ್ದು, ಇದನ್ನ ತಿಳ್ಕೋಬೇಕಾದಲ್ಲಿ ಇವತ್ತಿನ ಎಪಿಸೋಡ್ ನ ನಾವು ನೋಡ್ಲೇಬೇಕು. ಜೊತೆಗೆ ಇವತ್ತು ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಆಗಮನ ಆಗಿದ್ದು, ಇವತ್ತಿನ ಎಪಿಸೋಡ್ ಪೂರ್ತಿ ಪ್ರೇಮಮಯ ಆಗಿರುತ್ತೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.